ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ಹಬ್ಬದ ಸ್ಪೆಷಲ್ಲು. ಸೊ ನಿಮ್ಮ ಕಡೆ ಎಲ್ಲ ಹಬ್ಬ ಎಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಎದ್ದು ಎಲ್ಲರೂ ಫ್ರೆಶನ್ ಅಪ್ ಆಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀವಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಎದ್ದು ಸಾರಿ ಉಟ್ಕೊಳ್ಳೋಣ ಅಂತ ಈ ಸಾರಿನ ತೊಗೊಂಡಿದ್ದು ರೀಸೆಂಟಾಗಿ. ಇದನ್ನೇ ಬ್ಲೌಸ್ ಸ್ಟಿಚ್ ಮಾಡಿಸಿ ಇವತ್ತು ಉಟ್ಕೊಂಡಿದ್ದೀನಿ. ಯಾಕಂದರೆ ಇದು ಲಕ್ಷ್ಮಿ ಹಬ್ಬ. ನಾವು ಮನೆಯಲ್ಲಿರೋ ಹೆಣ್ಮಕ್ಳೆಲ್ಲ ನೀಟಾಗಿ ತಯಾರಾಗಿರಬೇಕು. ಅದರಲ್ಲಿ ಈ ಸಾರಿ, ಬಳೆ, ಹೂವು, ಕುಂಕುಮ ಅದೆಲ್ಲ ಹಾಕ್ಕೊಳ್ಳೋದು ಹಬ್ಬದಲ್ಲಿ ಅಲ್ವಾ. ಸೊ ಅದಕ್ಕೆ ಅಂತ ನಾನಿಲ್ಲಿ ರೆಡಿ ಆಗಿದ್ದೀನಿ. ಸೊ ಹಬ್ಬ ಪೂಜೆ ಅಂದರೆ ಎಲ್ರಿಗೂ ಸಡಗರ ಮತ್ತು ಅದೇ ಥರ ಟೈಮ್ ಟು ಟೈಮ್ ಆಗಬೇಕಂತಲೇ ಇರುತ್ತೆ. ಸೊ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಒಬ್ಬರು ಒಟ್ಟಿಗೆ ಸೇರಿ ಒಂದೊಂದು ಕೆಲಸ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಈ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ರು ನಾವು ಮನಸ್ಫೂರ್ತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಸ್ವಂತ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಸ್ವಲ್ಪ ಟೈಮ್ ತಗೊಳ್ತಿದೆ. ಬಟ್ ಇಟ್ಸ್ ಓಕೆ, ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇಲ್ಲಾದರೂ ಅಂತ ನಮಗೆ ಖುಷಿ ಇದೆ. ಹಂಗೆ ಹಚ್ಬಿಡ, ಅದೇ ಹಾಕ್ಬಿಡೋದು, ಅಲ್ಲೇ ಬೀಳ್ತದೆ. ಇನ್ನೇನು ಹಾಕ್ಬಿಡ. ಬಿಡು ಬಿಡು, ಹೋಗಿ ಬಿಡು. ಅಲ್ಲಿ ಹಚ್ಕೊಳಮ್ಮ. ನೀ ಎಲ್ಲ ಇದು ಮಾಡ್ತೀವಿ ಬಿಡು. ಇರ್ಲಿ ಬಿಡು, ಏನಾಗಲ್ಲ. ಇರ್ಲಿ ಬಿಡು, ಅದೇ ಹಾಕ್ಬಿಡು. ನಾವು ಬಿಡು, ಬರೀ ಬೇಡ. ನೀ ಕೈಯ ಸುಟ್ಕೊಂಡಂಗದಿ ಇಟ್ಕೊಬೇಕ. ಅದು ಕಾಯಿ ಹೊಡ್ಕೊಂಡ್ಬರ್ತೇನೆ. ಇಲ್ಲೇ ಹಾಕಿ ಈ ಕಡೆ ಕರೆಕ್ಟ್. ಅಂಗಿ ಮೇಲೆ ಪಡಿ ಕುಡಿ ಕುಡಿ.
ಇನ್ನೊಂದು ನನಗೆ ಕುಂಕುಮ ಅರಿಶಿನ ಅದೆಲ್ಲ ಸೊ ಇಲ್ಲಿ ನನಗೆ ಈ ಮೂಮೆಂಟ್ ಅಂತೂ ಸಖತ್ ಕ್ಯೂಟ್ ಆ್ಯಂಡ್ ಎಮೋಷ್ನಲ್ ಅನ್ನಿಸ್ತು. ನಾನು ಅವ್ರಿಗೆ ಹೇಳಿದೆ ನನಗೆ ಫಸ್ಟ್ ನೀವು ಅರಿಶಿನ ಕುಂಕುಮ ಹಚ್ಚಬೇಕು ಅಂತ. ಸೊ ಅದಕ್ಕೆ ಅವ್ರು ಖುಷಿಯಾಗಿ ನನಗೆ ಹಚ್ಚಿದ್ರು. ಅದು ನಂಗೆ ಖುಷಿ ಆಯಿತು. ಸೊ ಈ ಮೂಮೆಂಟ್ಸ್ ಎಲ್ಲ ನಾರ್ಮಲ್ ಡೇಸಲ್ಲಿ ಆಗಲ್ಲ, ಅದಕ್ಕೋಸ್ಕರನೇ ಈ ಹಬ್ಬ ಅಂತ ಆಚರಿಸ್ಬೇಕಾಗುತ್ತೆ. ಸೊ ಮೊದಲೆಲ್ಲ ನಾನು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ನನಗೆ ಸೆಲೆಬ್ರೇಟ್ ಮಾಡಬೇಕಂತ ಇಷ್ಟ ಆಗ್ತಿದೆ. ಸೊ ಐ ಆಮ್ ಸೆಲೆಬ್ರೇಟಿಂಗ್. ಸಿಂಪಲ್ಲಾಗೇ ಇರ್ಬೋದು, ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ಇರ್ಬೋದು, ಆದ್ರೂ ನಾನು ಮನಸ್ಫೂರ್ತಿಯಾಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಪ್ರತಿ ವರ್ಷವೂ ಇವಾಗಿನಕಿನ್ನ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ, ನೋಡೋಣ. ಸೊ ಹಾಗೆ ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಇಲ್ಲಿ ನೈವೇದ್ಯಕ್ಕೆ ಹೋಳಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಎಲ್ರಿಗೂ ಹಸು ಬೇರೆ ಆಗಿತ್ತು, ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಕ್ಲೀನ್ ಮಾಡಿ ಫ್ರೆಶನಪ್ ಆಗಿ ದೇವರಿಗೆಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ಸುಮಾರು 12-12:30 ಆಗಿತ್ತು. ನಾನು ಇವಾಗ ಅಡುಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಹಾಗೆ ದೇವರಿಗೆ ನೈವೇದ್ಯ ಹಿಡಿದು ಎಲ್ಲರೂ ಊಟ ಮಾಡೋಣ ಅಂತ ಪ್ಲಾನು. ಇಲ್ಲಿ ನಾನು ಹೇಳಿದ್ದಕ್ಕೆ ಪಾರ್ಥ ನನಗೆ ಶೂಟ್ ಮಾಡಿಕೊಡ್ತಿದ್ದಾನೆ. ನಂಗೆ ಎದುರ್ಕೋದು ಎದುರ್ಕಾತಾ? ಇಲ್ಲಿ ನಾನು ಇಡೀ ದಿನ ಸೀರೆ ಉಟ್ಕೊಂಡೆ ಎಲ್ಲ ಕೆಲಸ ಮಾಡ್ಬೋದು ಅಂದ್ಕೊಂಡೆ, ಬಟ್ ಕೊನೆಗೆ ಆಗಲಿಲ್ಲ. ಅದು ಹೋಳ್ಗೆ ಮಾಡೋಕ್ಕೆ ನನಗೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗಿದ್ದರಿಂದ ನಾನು ಆಮೇಲೆ ನನ್ನ ಕಂಫರ್ಟ್ ಡ್ರೆಸ್ ಏನಿದೆಯೋ ಅದನ್ನ ಹಾಕ್ಕೊಂಡೇ ನಾನು ಅಡುಗೆ ಮಾಡಿದೆ. ಆಮೇಲೆ ಹೋಳಿಗೆನೂ ಅವತ್ತಿನ ದಿನ ಸೂಪರ್ ಟೇಸ್ಟಿ ಆಗಿತ್ತು. ನನಗೆ ಇವಾಗಲೂ ಬಾಯಲ್ಲಿ ನೀರು ಬರ್ತಿದೆ ಅದನ್ನೆಲ್ಲ ನೋಡಿ. ಮತ್ತೆ ಸೊ ಸಖತ್ತಾಗಿತ್ತು ಹೋಳಿಗೆ ಟೇಸ್ಟ್ ಅಂತೂ. ಪಾತಕ್ ಬಾ ತಿನ್ನು ಬಾ ಅಂತ ಕರೆಯತ್ತಿದ್ವಿ. ವಾ ಎಲ್ಲ ಟಿಶ್ಯೂ ಇನ್ನೊಂದು ಟಿಶ್ಯೂ ನಮ್ಮ ಪರಿ ಹೋಳಿಗೆ, ತುಪ್ಪ, ಅನ್ನ, ಸಾಂಬಾರ್. ನೀವೆಲ್ಲ ಏನ್ ಮಾಡಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಹಿ? ನಮ್ಮ ಮನೆಯಲ್ಲಿ ಹೋಳಿಗೆ. ಪಾರ್ಥ ಫೇವ್ರೇಟ್ ಹೋಳಿಗೆ? ಪಾರ್ಥ ಸ್ವಲ್ಪ ಫೇವ್ರೇಟ್, ಭಾಳ ಫೇವ್ರೇಟ್. ಭಾಳ ಫೇವ್ರೇಟ್. ಅನ್ನ ಎಲ್ಲ ಎಡೀರಿ. ಪಲ್ಯ ಬೌಲ್ನಾಗ ಪಲ್ಯ ಅದೆಲ್ಲ ದೇವ್ರಿಗೆ ಎಡೀರಿ ಫಸ್ಟ್. ಅನ್ನ, ಸಾರು, ಪಲ್ಯ. ಅದೇನು ನಾಳೆ ಬನ್ನ ನಿಂದೇನು ಪರಿ ಶರ್ಟ್ ಪ್ಯಾಂಟು ಯಾವ ಥರ ಐತಲ್ಲ? ನಾ ಬೇಡ, ಹಿಡ್ಕೊ, ಹಿಂಗೆ ಹಿಡ್ಕೊ. ಆತಿ ಎತ್ತೀರಾ?
ಅದನ್ನ ಆರತಿ ಬೆಳಗ್ಗೆ ಕದ ಹಚ್ಚಿ ಇಷ್ಟೇನು ಸುತ್ತದಿಲ್ಲ. ನಮ್ಮ ಲಕ್ಷ್ಮಿಗೆ ಆರತಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರೀ ನೀ ಮಾತಾಡಮ್ಮ. ನಾ ಯಾವ ಥರ ಕಾಣ್ತಿದ್ದೀನಿ ಫೋಟೋ ತೆಗೆದು ಎಲ್ರಿಗೂ ಒಳ್ಳೇದು ಮಾಡಮ್ಮ ತಾಯಿ. ಸೊ ನಾನು ಫಸ್ಟ್ ಟೈಮು ಲಕ್ಷ್ಮಿ ಬಗ್ಗೆ ಹಾಡು ಹೇಳ್ತಿದ್ದೀನಿ, ಕೇಳಿ ಯಾವ ಥರ ಬರುತ್ತೆ ಅಂತ ನೋಡೋಣ, ಓಕೆನಾ? ನಾನು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ಜೊತೆ ಹಾಡ್ತಿದ್ದೆ ಇದೇ ಸಾಂಗ್ನ, ಬಟ್ ಇವಾಗ ನಾನು ಟ್ರೈ ಮಾಡ್ತಿದ್ದೀನಿ, ನೋಡಿ ಹೇಗೆ ಬರುತ್ತೆ ಅಂತ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ಧ್ವನಿಯನ್ನು ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಸತ್ಯವ ತೋರುವ ಸಾಧು ಸಜ್ಜನರ ಬಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯನ್ನು ತಿರುವುತ್ತ ಬಾರಿ ಕುಂಕುಮಾಕಿದೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನು ಗೊತ್ತಾ, ಭಾಳ ದಿನ ಆದಮೇಲೆ ನಾನು ಈ ಥರ ಹಾಡು ಹೇಳಿದ್ದೀನಿ. ಇದೆಲ್ಲ ನನ್ನ ಚಿಕ್ಕ ವಯಸ್ಸಿನ ಒಂದು ನೆನಪು ಅಷ್ಟೇ. ನಮ್ಮ ಮಮ್ಮಿ ಜೊತೆ ಹಾಡ್ತಾಯಿದ್ರು. ಎರಡನೇ ಶುಕ್ರವಾರ ಬಂತಂದರೆ ಎಲ್ಲರೂ ಕುಂಕುಮಕ್ಕೆ ಕರಿತಿದ್ರಲ್ಲ, ನಮ್ಮ ಮಮ್ಮಿ ಇಷ್ಟಪಟ್ಟು ಹೋಗಿ ಲಕ್ಷ್ಮಿ ಮುಂದೆ ಕುತ್ಕೊಂಡು ಹಾಡು ಹೇಳ್ತಿದ್ರು. ಅವಾಗ ನಾನು ಹೋಗ್ತಿದ್ನಲ್ವ, ನನಗೆ ಹಾಡಿ ಕೇಳಿ 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 ನಾನು ಇವಾಗ ಹಾಡಿದ್ದೀನಿ. ಚೆನ್ನಾಗಿ ಅನ್ನಿಸ್ತಿದೆ ಇವಾಗ. ಓಕೆ, ಹೇಗಿತ್ತಂತ ಹೇಳಿ ಸಾಂಗು ನಿಮಗೆ ಯಾವ ಥರ ಅನ್ನಿಸ್ತು? ಫಸ್ಟ್ ಟೈಮ್ ನಾನು ಹಾಡಿರೋದು. ಹಾಡ್ತಾನೆ ಸೇಮ್ ಸಾಂಗ್ ಅಲ್ವಾ? ನಾನು ಪಾರ್ಟ್ ಹಾಡ್ತೀನಿ. ಓಕೆ, ಎಲ್ರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಆ ಲಕ್ಷ್ಮಿ ಧನ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Thank you for watching. Bye bye. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಕ್ಕಿತ್ತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ
ಅಲಗಿರಿ ರಂಗನ